ಹಲೋ ಹಲೋ ಲೋಕಲ್ ಮಗ ಮಾತು ಕೈಕೊ ಮತ್ತೆ ನಿನ್ನ ಕೈ ಕೆಳಗೆ ಇಷ್ಟಪಡಲಿಲ್ಲ ನಾನು ಮತ್ತು ತಯಾರು ಸವಸಿ ನೀನು ಹೋಗಬೇಡ ಮತ್ತು ನಾನು ಹೋಗಲ್ಲ. ಫೋನ್ ಇಡು. ತಯ್ಯಾರ್ನ ಹೊಡಿಬೇಕು. ದೊಡ್ಡವ್ರ ಸವಸ ಬೇಡ ಕಣ. ಹೇಯ್ ಪುರಾಣ ಹೊಡಿಬೇಡ. ನಿನ್ ಕೆಲ ಆಗುತ್ತೋ ಇಲ್ವಾ ಹೇಳಲೈ. ಅವನ ಸವಸ ಬೇಡ ಗುರು. ನಮ್ಗೆ ಜೀವ ಇದ್ರೆ ದುಷ್ಟ ತಿನ್ಬೋದು. ಹೇಯ್ ನಿಂಗೆ ಮೀಟ್ರ್ ಇಲ್ಲ ಅಂದ್ರೆ ಬಿಡಲೈ, ನಾನೇ ಹೊಡಿತೀನಿ. ಹೆಂಗಾದ್ರೂ ಹಾಳಾಗಿ ಹೋಗು. ಹೇಳನಾಗ. ಹೇಯ್ ಶಿವ, ತಯ್ಯಾರ್ನ ಹೊಡಿಬೇಕು. ಅರ್ಥ ಮಾಡ್ಕೋ, ನನ್ನ ತಂಟೆಗೆ ಹೋಗ್ಬೇಡ. ಏಯ್ ಏನೋ ತಲೆಗಿಲೆ ಕೆಟ್ಟಾಯ್ತಾನೋ ನಿನ್ಗೆ? ಯಾರ ಬಗ್ಗೆ ಮಾತಾಡ್ತಾ ಇದೆಯಾ ಅಂತ ಗೊತ್ತೇನೋ ನಿನ್ಗೆ? ನನ್ಗೆ ಯಾಕೋ ಕೈ ಕಾಲೆಲ್ಲ ನಡುಕ್ತೈತೆ, ಜ್ವರ ಬರಂಗೈತೆ. ಫಸ್ಟ್ ಫೋನ್ ಇಡಪ್ಪ. ಹಲೋ ಯಾರು? ನಾನು ಲೋಕಲ್ ನಾಗ. ಯಾರು? ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ನಿನ್ನೊಂದು ರಾಸಲೀಲೆ ವಿಡಿಯೋ ಸಿಕ್ಕಿದೆ. ಜಾಸ್ತಿ ವಿಷಯ ಬೇಡ ಗುರು. ಈಗ ನನ್ನ ಅಕೌಂಟ್ಗೆ 10 ಲಕ್ಷ ಬರಲಿಲ್ಲ ಅಂತಂದ್ರೆ ನಾಳೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗು. 10 ಲಕ್ಷ ಹಣ ಬೇಕು ನಂಗೆ. ಬೇಗ ನನ್ನ ಅಕೌಂಟಿಗೆ ಬಂದ್ಬಿಡ್ಬೇಕು. ಏನಾದ್ರೂ ಮಸ್ಲತ್ ಮಾಡಿದ್ರೆ ಎಲ್ಲಿದ್ದೀರಿ ನೀವು? ಹಲೋ ಸರ್. ಹೇಳಿ ಸರ್, ಹೇಳಿ ಸರ್. ಯಾವುದೋ ಅನ್ನೊಂದು ನಂಬರಿಂದ ಕಾಲ್ ಬಂದಿತ್ತು ನನಗೆ. ನನ್ನ ಪರ್ಸನಲ್ ವಿಡಿಯೋಗಳೆಲ್ಲ ಅವ್ರ ಹತ್ರ ಇದೆ ಅಂತ ಎದುರಿಸ್ತಾ ಇದ್ದಾನೆ, ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ. ಅವನು 10 ಲಕ್ಷ ರೂಪಾಯಿಗೆ ಡಿಮ್ಯಾಂಡ್ ಮಾಡ್ತಿದ್ದಾನೆ ನನಗೆ. ಅವ್ನು ಯಾವ ಏನು ಎತ್ತ ಅಂತೆಲ್ಲ 10 ನಿಮಿಷದಲ್ಲೆಲ್ಲ ಮಾಹಿತಿ ಬೇಕು ನನಗೆ. ನಂದು ಪರ್ಸನಲ್ ಎಲ್ಲ ಲೀಕ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಸರಿ ನಾಗ ಲೋಕಲ್ ಈ ಏರಿಯಾ ನಾಗ ಕಾಲ್ ಮಾಡಿದಾರ. ಅಯ್ಯೋ ಸರ್, ಸರ್ ಈ ಏರಿಯಾ ನಾಗ ಸರ್, ಅವನು ದೊಡ್ಡ ರೌಡಿ ಸರ್. ಅವನು ಈ ಏರಿಯಾದಲ್ಲಿ ಅವನ ಕಂಡ್ರೆ ತುಂಬಾ ಭಯಪಡ್ತಾರೆ ಸರ್. ಪ್ಲೀಸ್ ಸರ್, ನೋಡಿ ಸರ್ ನೀವು. ಸರ್ ನೀವು ಆದಷ್ಟು ಅವನು ಕೇಳಿದಷ್ಟು ದುಡ್ಡು ಕೊಟ್ಬಿಟ್ಟು ರಾಜ ಆಗ್ಬಿಡಿ ಸರ್. ಪ್ಲೀಸ್ ಸರ್, ಇನ್ನೇನು ಮಾಡೋಕ್ಕಾಗಲ್ಲ ಸರ್. ಇನ್ನೇನು ಮಾಡೋಕ್ಕಾಗಲ್ಲ ಸರ್ ನನ್ನ ಕೈಯಿಂದ. ಹೇಳಿದ್ರೆ ನೀವು ಪೊಲೀಸರು ಒಬ್ಬ MLA ಹೇಳಿದ್ದನ್ನ ಮಾಡಕ್ಕಿಲ್ಲ ಅಂದ್ರೆ ಏನ್ ಕೆಲಸ ಮಾಡ್ತೀರಿ? ಒಬ್ಬ MLA ಹೇಳಿದ ಕೆಲಸ ಮಾಡಿಲ್ಲ ಅಂದ್ರೆ ಪಬ್ಲಿಕ್ ಏನ್ ಮಾಡ್ತೀರಿ ನೀವು? ಇಡ್ರೆ ಫೋನ್ ಆಗಿದೆ. ನನ್ನ ಕೆಲಸ ನಾನೇ ಮಾಡ್ಕೋತೀನಿ, ಗೊತ್ತಿಲ್ಲ ನನ್ಗೆ ಏನ್ ಮಾಡ್ಬೇಕು ಅಂತ. ಇದಕ್ಕೆಲ್ಲ ತಗೊಂಡೇ ಸರಿ. ಆಹಾ ಮಜಾ, ಓ ಮಜಾ. ಇದೊಂದು ಮಜಾ. ಅಣ್ಣಾಜಿ ನಮಸ್ಕಾರ. ನಂಗೆ ಗೊತ್ತು ಅಣ್ಣಾಜಿ, ನೀವು ನನ್ ಕಾಲ್ ಮಾಡ್ತೀರಾ ಅಂತ. ನೋಡಪ್ಪ, ಯಾವ್ದು ಅನ್ನೋ ನಂಬರಿಂದ ಫೋನ್ ಬರ್ತಾ ಇದೆ. ನನ್ನ ವಿಡಿಯೋ ಪರ್ಸನಲ್ ವಿಡಿಯೋಗಳೆಲ್ಲ ಅವನ ಹತ್ರ ಇದೆಯಂತೆ. ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡ್ತೀನಿ ಎದುರಿಸ್ತಾ ಇದ್ದಾನೆ. ಅವನ ಕತ್ತೆ ಸಾಕಾದ್ರು ಅವ್ನ ಮೊಬೈಲ್ ಕಿತ್ಕೊಂಡ್ ಬರ್ಬೇಕು. ತಕ್ಷಣ ನೀನು ಅವನ್ನ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ನಾನು ಕಳಿಸ್ಕೊಡ್ಬೇಕು. ಇಲ್ಲಾಂದ್ರೆ ನನ್ನ ಮಾನ ಮರ್ಯಾದೆ ಹರಾಜಾಗ್ತಾನೆ ಅವನು. ಮಾಡ್ತೀನಿ. ನಾಣ್ಯ ಅಯ್ಯೋ, ಅದಕ್ಕೇನು ಯೋಚನೆ ಮಾಡ್ಬೇಡಪ್ಪ. ಎಷ್ಟು ಕೊಡ್ಬೇಕು ನಿಮ್ಗೆ ಗೊತ್ತಲ್ಲ, 10 ಲಕ್ಷ. ಆಯ್ತು, ಪರವಾಗಿಲ್ಲ. 2 ಲಕ್ಷ ಅಡ್ವಾನ್ಸ್ ಕಳಿಸ್ಕೊಡ್ತೀನಿ ನಿನಗೆ. ಮಿಕ್ಕಿದ ದುಡ್ಡನ್ನ ಕೆಲಸ ಕಳಿಸ್ಕೊಡ್ತೇನೆ, ಸರಿನಾ?
ಓಕೆ ಅಣ್ಣಾಜಿ, ಕಳಿಸಿ. ಏನು ನಿನ್ನ ಜೀವನ ಎಲ್ಲ ಬರೀ ಬ್ಲ್ಯಾಕ್ ಮೇಲ್ ಮಾಡೋದ್ರಲ್ಲೇ ಆಗೋಯ್ತಲ್ಲೋ. ಕೊಡೋ ಫೋನು. ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ, ಮೊಬೈಲ್ ಕೊಟ್ಟು ಜೀವ ಉಳಿಸ್ಕೊ. ಇದೆಲ್ಲ ನಿಂಗೆ ಬೇಡದ ವಿಚಾರ. ಅದು ಮೀರು ಬಂದ್ರೆ ನೋಡೋ, ನೀನು ದುಡ್ಡಿಗೆ ಮಾಡೋದು, ನಾನು ದುಡ್ಡಿಗೆ ಮಾಡೋದು. ಅದು ಅಲ್ಲದೆ ಅವನಿಗೆ ಮಾತು ಕೊಟ್ಬಿಟ್ಟಿದ್ದೀನಿ. 2 ಲಕ್ಷ ಅಡ್ವಾನ್ಸ್ ಕೂಡ ಇಸ್ಕೊಂಡು ಕೊಡಲಿ. ಕೊಡ್ತೀನಿ ಅಂದ್ರೆ ಕೊಡ್ಲೇ ಇಲ್ಲ. ಅಯ್ಯೋ ನನ್ ಬೇಕತ್ತೆ. ಏಯ್, ಯಾಕೋ ನನ್ನ ತಮ್ಮನಿಂದ ಬಿದ್ದಿದೀಯಾ? ನನಗೆ ನಿನ್ನ ತಮ್ಮ ಬೇಡ, ಅವನ್ ಮೊಬೈಲ್ ಬೇಕು. ಅವನ್ನ ಮುಟ್ಬೇಕಂದ್ರೆ ನನ್ನ ಮುಟ್ಟಿ ಬರ್ಬೇಕು ಫಸ್ಟು. ಹಂಗ ಕೆಲಸ ಮುಗೀತು. ನೀನು ಕೆಲಸ ಮಾಡ್ತೀಯ ಅನ್ನೋ ಭರವಸೆ ಇತ್ತು, ಆಗಲೇ ಕಳಿಸ್ಬಿಟ್ಟಿದ್ದೀನಿ ದುಡ್ಡನ್ನ ನಿನಗೆ. ನಮ್ಮ ಬಾಸ್ ನೀನೇ ಕಣಯ್ಯ ತಯಾರು ಅಂದರೆ. ಥ್ಯಾಂಕ್ ಯು. 10 ನರಿಗಳನ್ನ ಸಾಕೋ ಬದ್ದು
ಈ ಒಂದು ಹುಲಿನ ಸಾಕ್ಬೇಕು.